ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಸ್ಪೆಷಲ್ಲಾಗಿ 1 ಪಾಟ್ ಸಾಂಬಾರ್ ಸಾದಮ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸಾದಮ್ ಅಂದರೆ ಹುಳಿ ಅನ್ನ ಅಂತ. ನಾನು ಒಂದು ದಿವಸ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ವಿಡಿಯೋ ಮಾಡಿ ನಿಮಗೂ ತೋರಿಸೋಣ ಅಂತ ನಾನು ಮಾಡಿದೆ. ಬೆಳಿಗ್ಗೆ ಹೊತ್ತು ಬೇಗ ಮಾಡ್ಕೊಳ್ಳೋಕ್ಕಾಗಲ್ಲ. ಇವಾಗ ಕೆಲವರು ಬ್ಯಾಚುಲರ್ಸ್ ಇರ್ತಾರೆ, ಸ್ಟೂಡೆಂಟ್ಸು, ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ, ಮತ್ತು ಬೆಳಿಗ್ಗೆ ಹೊತ್ತು ಬೇಗ ನಾವು ಕೆಲ್ಸಕ್ಕೆ ಹೋಗಬೇಕಾಗುತ್ತೆ. ಆಗ ನಾವು ಸಾಂಬಾರು ಬೇರೆ, ಇದು ಬೇರೆ ಸಪ್ರೇಟ್, ರೈಸ್ ಬೇರೆ ಸಪ್ರೇಟ್ ಮಾಡೋಕ್ಕಾಗಲ್ಲ. ನೀವು ಈ ರೀತಿ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಟೈಮು ಬೇಗ ಸೇವ್ ಆಗುತ್ತೆ, ಮತ್ತು ನೀವು ಕೆಲ್ಸಕ್ಕೆ ಹೋಗೋರು ಬೇಗ ಹೋಗ್ಬೋದು. ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ. ಮೊದಲಿಗೆ ನಾನು ತರಕಾರಿಗಳನ್ನ ಎಲ್ಲ ಕ್ಲೀನಾಗೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟ್ ಸ್ವಲ್ಪ ತೊಗೊಂಡಿದ್ದೀನಿ, ಬೀನ್ಸು, ಮತ್ತು ಆಲೂಗೆಡ್ಡೆ, ಮಾವಿನಕಾಯಿ ತೊಗೊಂಡಿದ್ದೀನಿ. ಇದು ನವಿಲುಕೋಸು. ಇನ್ನೂ ಬೇಕಾದರೆ ನೀವು ತರಕಾರಿಗಳನ್ನ ಆ್ಯಡ್ ಮಾಡ್ಕೊಳ್ಬೋದು. ನುಗ್ಗೆಕಾಯಿ ಮತ್ತು ಹೀರೆಕಾಯಿ, ಇದನ್ನೆಲ್ಲ ನೀವು ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಇದಕ್ಕೆ ನಾನು 1 ಗ್ಲಾಸ್ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ನೆನೆಸ್ಬಿಟ್ಟು ಬೇಕಿದ್ರೂ ಹಾಕ್ಕೊಳ್ಬೋದು, ಇಲ್ಲ ಹಾಗೆ ಆವಾಗಲೇ ತೊಳೆದು ಬೇಕಾದರೂ ಹಾಕ್ಕೊಳ್ಬೋದು. ಒಂದು ಅರ್ಧ ಕಪ್ ಆಗೋಷ್ಟು ನಾನು ತೊಗರಿಬೇಳೆ ಹಾಕ್ಕೊಂಡು ಕ್ಲೀನಾಗೆಲ್ಲ ತೊಳೆದು ಇಟ್ಕೊಳ್ತೀನಿ. ಈಗ ಸ್ಟವ್ ಹಚ್ಕೊಂಡು ನಾನು ಕುಕ್ಕರ್ ಇಟ್ಕೊಂಡಿನಿ. ಕುಕ್ಕರಲ್ಲಿ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಖಾರಕ್ಕೆ 1-2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೆ. ಇದು ಸ್ಪೈಸಿ ಆಗಿರುತ್ತೆ ಅಂತ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಟೊಮೆಟೊ 3 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಒಂದೊಂದೇ ತರಕಾರಿಗಳನ್ನ ಹಾಕ್ಕೊಳ್ಳೋಣ. ನೋಡಿ, ಈಗ ಕ್ಯಾರೆಟ್ 1 ಬೌಲ್ ಹಾಕ್ಕೊಳ್ತಾ ಇದ್ದೀನಿ, ನವಿಲುಕೋಸು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಆಲೂಗೆಡ್ಡೆ 1 ಬೌಲ್ ಹಾಕ್ಕೊಳ್ತಾ ಇದ್ದೀನಿ, ಮಾವಿನಕಾಯಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಬೀನ್ಸ್ 1 ಬೌಲ್ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ನಾವು ಈ ರೀತಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ನೀವು ಇದಕ್ಕೆ ತರಕಾರಿಗಳನ್ನ ಆ್ಯಡ್ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಸಿಪ್ಪೆಲ್ಲ ಬಿಡಿಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಹಾಕ್ಕೊಂಡು ಇದು ಅಕ್ಕಿನೆಲ್ಲ ಇಲ್ಲಿ ಇಟ್ಟಿದ್ನಲ್ಲ ನಾನು, ಇದನ್ನು ಹಾಕ್ಕೊಂಡು ಒಂದು 3 ಸಲ ಚೆನ್ನಾಗಿ ತೊಳ್ಕೊಳ್ಳೋಣ. ಅಕ್ಕಿನೂ ಬೇಳೆನ ಎರಡೂ ತೊಳ್ಕೊಳ್ಳೋಣ. ಬೇಕಿದ್ರೆ ನೀವು ನೆನೆಸಿಟ್ಟು ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಹಾಗೆ ಹಾಕ್ಕೊಂಡ್ರೂ ಪರವಾಗಿಲ್ಲ. ನಾನೊಂದು 3 ಸಲ ತೊಳ್ಕೊಳ್ತೀನಿ ಅಕ್ಕಿನ. ಇವಾಗೆಲ್ಲ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಒಂದು ಅರ್ಧ ಗಂಟೆ ಅಕ್ಕಿನೂ ಬೇಳೆನ ನೆನೆಸ್ಕೊಳ್ತೀನಿ. ಈಗ ಇದು ನೆನೆಯಕ್ಕೆ ಬಿಟ್ಟು ನಾವು ಈ ಕಡೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀವಲ್ಲ ತರಕಾರಿಗಳನ್ನ, ಆ ಕಡೆ ನೋಡ್ಕೊಳ್ಳೋಣ. ಇದು ಒಂದು ಅರ್ಧ ಗಂಟೆ ನೆನ್ಕೊಂಡ್ರೆ ಸಾಕು. ನೋಡಿ, ಈಗ ಇದು ಸ್ವಲ್ಪ ಎಲ್ಲ ಫ್ರೈ ಆಗಿದೆ, ಸ್ವಲ್ಪ ಎಲ್ಲ ಬೆಂದಿದೆ. ಇವಾಗ ನಾನು ಇದಕ್ಕೆ 1-2 ಸ್ಪೂನ್ ಆಗೋಷ್ಟು ನಾನು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಪುಡಿ ಅಂತಾರೆ ಇದನ್ನು, ಹುಳಿ ಪುಡಿ ಅಥವಾ ಸಾಂಬಾರು ಪುಡಿ ಅಂತಾರೆ. ಇದನ್ನು 2 ಸ್ಪೂನ್ ಹಾಕ್ಕೊಳ್ತೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಖಾರದ ಪುಡಿ ಹಾಕ್ಕೊಳ್ಳಿ. ನಾನು 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿನ. ಯಾಕಂದರೆ ಸಾಂಬಾರು ಪುಡಿಯಲ್ಲೂ ಒಂದು ಸ್ವಲ್ಪ ಖಾರದ ಪುಡಿ ಇರುತ್ತೆ, ಹಾಗಾಗಿ ಖಾರದ ಪುಡಿ 1 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀವಿ, ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಖಾರನ. ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ನಾನು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಫ್ರೈ ಮಾಡ್ಕೊಳೋದು ಬೇಡ, ಯಾಕಂದರೆ ತಳ ಹಿಡಿಯುತ್ತೆ. ಹಾಗಾಗಿ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ನಾವು ಇದಕ್ಕೆ ಹುಣಸೆಹಣ್ಣು 1 ನಿಂಬೆಹಣ್ಣು ಗಾತ್ರ ನಾನು ರಸ ತೆಗೆದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ನಾವು ಅಕ್ಕಿನೂ ಬೇಳೆನ ನೆನೆಸಿಟ್ಕೊಂಡಿದ್ವಲ್ಲ ಒಂದು ಅರ್ಧ ಗಂಟೆ, ಅದನ್ನು ನೀರನ್ನೆಲ್ಲ ಸೋಸ್ಕೊಂಡು ನಾನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳಿ. ಕೆಲಸ ಮಾಡೋರ್ಗಂತೂ ಬೆಳಿಗ್ಗೆ ಬೇಗ ಆಗುತ್ತೆ ಇದು, ಮತ್ತು ಪಾತ್ರೆನೂ ಜಾಸ್ತಿ ಬೀಳಲ್ಲ. ಕೆಲವರು ಬೇರೆ ಥರ ಸಾಂಬಾರೆಲ್ಲ ಮಾಡಬೇಕಂದ್ರೆ ಪಾತ್ರೆಗಳು ಜಾಸ್ತಿ ಬೀಳುತ್ತೆ. ಇದಕ್ಕೆ ಪಾತ್ರೆ ಗೀತ್ರೆ ಏನೂ ಜಾಸ್ತಿ ಬೀಳಲ್ಲ. 1 ಪಾಟ್ ಸಾಂಬಾರು ಮಾಡೋದ್ರಿಂದ ಮನೆಯಲ್ಲೂ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್. ಮನೆಯವರಂತೂ ಒಂಚೂರು ತಟ್ಟೆಲಿ ಬಿಡ್ದಿರ ಖಾಲಿ ಮಾಡ್ತಾರೆ. ನೋಡಿ, ನಾವು ಈ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊಂಡಿರೋದು. 1 ಗ್ಲಾಸ್ಗೆ ನಾವು 1.5 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಳ್ಬೇಕಾಗುತ್ತೆ. ಯಾಕಂದರೆ ನಾವಿಲ್ಲಿ ತರಕಾರಿ ಎಲ್ಲ ಹಾಕಿರೋದ್ರಿಂದ, ತರಕಾರಿ ಸಾಂಬಾರು ಪುಡಿ ಎಲ್ಲ ಹಾಕಿರೋದ್ರಿಂದ ಒಂದು 5 ಗ್ಲಾಸ್ ಆಗೋಷ್ಟು ನಾವು ನೀರು ಹಾಕ್ಕೊಳ್ಬೇಕಾಗುತ್ತೆ. ಯಾಕಂದರೆ ಕರೆಕ್ಟಾಗಿ ಮೆಷರ್ಮೆಂಟ್ ಬರುತ್ತೆ. ಅದೇ ನಾವು ಪಲಾವೆಲ್ಲ ಮಾಡಬೇಕಂದ್ರೆ ನಾವು 1 ಗ್ಲಾಸ್ಗೆ 1.5 ಗ್ಲಾಸ್ ಆಗೋಷ್ಟು ನಾವು ನೀರು ಹಾಕ್ಕೊಳ್ತೀವಿ.
ಇದಕ್ಕೆ ಸಾಂಬಾರು ಪುಡಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿಗಾಗುತ್ತೆ, ಹಾಗಾಗಿ ನಾವು 5 ಗ್ಲಾಸ್ ಹಾಕ್ಕೊಳ್ತಾ ಇದ್ದೀವಿ. ಕರೆಕ್ಟಾಗಿ ಆಗುತ್ತೆ 5 ಗ್ಲಾಸ್ ಹಾಕ್ಕೊಂಡ್ರೆ. ನೋಡಿ ಇವಾಗ ಕುದಿ ಬರ್ತಾ ಇದೆ. ನಾವು ಈಗಲೇ ಲಿಡ್ ಕ್ಲೋಸ್ ಮಾಡಬಾರ್ದು ಕುಕ್ಕರ್ದು, ಯಾಕಂದರೆ ಇದು ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದಮೇಲೆ ನಾವು ಕ್ಲೋಸ್ ಮಾಡಿದ್ರೆ ಅವಾಗೆಲ್ಲ ಎಲ್ಲ ಕಡೆ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಕುಕ್ಕರ್ ಲಿಡ್ನ. ಈಗ ಇದನ್ನು ಒಂದು 4 ವಿಜಿಲ್ ಕೂಗಿಸ್ಕೊಳ್ತೀನಿ. 4 ವಿಜಿಲ್ ಯಾಕಪ್ಪ ಅಂತಂದರೆ ನಾವು ತರಕಾರಿ ಮತ್ತು ಬೇಳೆ ಎಲ್ಲ ಹಾಕಿರೋದ್ರಿಂದ 4 ವಿಜಿಲ್ ಕೂಗಿಸ್ಲೇಬೇಕು. ಇವಾಗ ಲಿಡ್ ಓಪನ್ ಮಾಡೋಣ. ಇವಾಗ 4 ವಿಜಿಲ್ ಕೂಗಿದೆ. ಇವಾಗ ಲಿಡ್ ಓಪನ್ ಮಾಡಿ ನೋಡೋಣ. ನೋಡಿ ಎಲ್ಲ ಕರೆಕ್ಟಾಗಿ ಬಂದಿದೆ. ಅಡುಗೆ ಮಾಡೋಕ್ಕೆ ಬರಲ್ಲ ಅಂದವರು ಈ ರೆಸಿಪಿನ ಬೇಗನೆ ಮಾಡ್ಬೋದು ಫ್ರೆಂಡ್ಸ್. ಅಷ್ಟು ಈಸಿ ಇದು, 15 ಮಿನಿಟ್ಸಲ್ಲಿ ಆಗೋದಿದು. ನೀವು ಅಂದ್ಕೊಳ್ಬೋದು ಇದು ಬಿಸಿಬೇಳೆಬಾತು ಅಂತ. ಇದು ಬಿಸಿಬೇಳೆಬಾತಲ್ಲ, ಬಿಸಿಬೇಳೆಬಾತು ಮಾಡೋ ರೀತಿನೇ ಬೇರೆ. ಈಗ ನಾವು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಸ್ಟವ್ ಹಚ್ಕೊಂಡು ನಾನೊಂದು ಕಡಾಯಿ ಇಟ್ಕೊಂಡಿದ್ದೀನಿ. ಆ ಕಡಾಯಿಗೆ ನಾನು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು 1 ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಚಿಟಪಟ ಅಂತ ಸಿಡಿತಾ ಇದೆ. ಇವಾಗ ಅದಕ್ಕೆ 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಚಿಟಪಟ ಅಂತ ಇದೆ. ಈರುಳ್ಳಿನ ನಾನು 1 ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಈರುಳ್ಳಿನೂ ಸಹ ಇದಕ್ಕೆ ಹಾಕ್ಕೊಳ್ತೀನಿ ಒಗ್ಗರಣೆಗೆ. ನೋಡಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ LG ಹಿಂಗಿದು ಹಿಂಗೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಹಾಕೋದ್ರಿಂದ ಜೀರ್ಣನೂ ಚೆನ್ನಾಗಾಗುತ್ತೆ ಮತ್ತು ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಹೀಗೆಲ್ಲ ಹಾಕ್ಕೊಂಡಿದ್ದಾಯಿತು, ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 6 ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಖಾರನ. ಬ್ಯಾಡಗಿ ಮೆಣಸಿನ್ಕಾಯಿನ ಅಷ್ಟಾಗಿ ಖಾರ ಇರಲ್ಲ, ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಗ್ಗರಣೆ ಮಾಡ್ಕೊಂಡಿದ್ದಾಯಿತು. ಇವಾಗ ಈ ಕುಕ್ಕರಲ್ಲಿ ನಾವು ರೈಸ್ ಮಾಡಿಟ್ಕೊಂಡಿದ್ವಲ್ಲ, ಅದಕ್ಕೆ ನಾವು ಒಗ್ಗರಣೆ ಮಿಕ್ಸ್ ಮಾಡ್ಕೊಳ್ಳೋಣ. ರೈಸು ಒಗ್ಗರಣೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೂಪರಾಗಿರುತ್ತೆ ಫ್ರೆಂಡ್ಸ್, ಇದು ನೀವು ಟ್ರೈ ಮಾಡಿ. ಸಖತ್ತಾಗಿರುತ್ತೆ, ತುಂಬಾ ಇಷ್ಟಪಟ್ಟು ಮಾಡ್ಕೊಂಡು ತಿಂತೀರಾ. ಮತ್ತು ಪಾತ್ರೆಗಳು ಕಡಿಮೆ ಬೀಳುತ್ತೆ ನೀವು ಈ ರೀತಿ ಮಾಡೋದ್ರಿಂದ. ಒಂದೇ ಸಲ ಬೆಳಗ್ಗೆ ಹೊತ್ತು ಟೈಮು ಸೇವ್ ಆಗುತ್ತೆ. ನೀವು ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ಬಂದು ಮಾಡಬೇಕಪ್ಪ ಅನ್ನೋ ಟೆನ್ಷನ್ ಇರಲ್ಲ. ಈ ಥರ ಸೂಪರಾಗಿ 15 ಮಿನಿಟ್ಸಲ್ಲಿ ಮಾಡಿಬಿಡಿ, ಬೇಗ ಆಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ತರಕಾರಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತಾರೆ. ನಾವು ಇದಕ್ಕೆ ತರಕಾರಿ, ಉಪ್ಪು, ಹುಳಿ, ಖಾರ ಎಲ್ಲ ಹಾಕಿರೋದ್ರಿಂದ ತುಂಬಾ ಪ್ರೋಟೀನ್ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, 1 ಪಾಟ್ ಸಾಂಬಾರ್ ಸಾದಮ್ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಹಾಕಿ ಹೇಳಿ. ಬೇಕಿದ್ರೆ ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ನೀವು ಹಪ್ಳ ಬೇಕಾದರೂ ಕರ್ಕೊಳ್ಬೋದು, ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ಬೋದು. ಇನ್ನೊಂದು ಫ್ರೆಂಡ್ಸ್, ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಅದ್ರ ಮಜಾನೇ ಬೇರೆ, ಅಷ್ಟು ಚೆನ್ನಾಗಿರುತ್ತೆ. ತುಪ್ಪ ನೀವು ಎಂಥ ಅಡುಗೆಗೂ ನೀವು ತುಪ್ಪ ಒಂದು ಸ್ವಲ್ಪ ಹಾಕ್ಕೊಂಡು ತಿನ್ನಿ, ಅದ್ರ ಮಜಾನೇ ಬೇರೆ. ಅದ್ರ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ, ಅಷ್ಟು ರುಚಿಯಾಗಿರುತ್ತೆ ನೀವು ತುಪ್ಪ ಹಾಕ್ಕೊಂಡು ತಿಂದರೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.